ಕಾಡುಗೋಡಿನಲ್ಲಿ ನಡೆದಿದ್ದ ಮಗುವಿನ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಮಗುವಿನ ತಾಯಿಯನ್ನ ಪೊಲೀಸರು ಬಲೆಗೆ ಕೆಡವಿದ್ದಾರೆ. ಇದರ ಬೆನ್ನಲ್ಲೇ ಕಳ್ಳಾಟ ಆಡಿದ್ದ ಪೊಲೀಸರಿಗೂ ಪುಕ್ಕ ಪುಕ್ಕ ಶುರುವಾಗಿದೆ. ಕೊನೆಗೂ ಪೊಲೀಸರ ಬಲೆಗೆ ಬಿದ್ದ ಪ್ರಿಯಾಂಕಾ. ಕರುಳಕುಡಿ ಕೊಂದ ಕೇಸ್ನಲ್ಲಿ ಹೆತ್ತವಳ ಬಂಧನ. ಕಳೆದೊಂದು ವಾರದಿಂದ ಈ ಹೆಣ್ಮಗಳು ಸೃಷ್ಟಿಸಿರೋ ಸಂಚಲನ ಅಷ್ಟಿಷ್ಟಲ್ಲ ಬಿಡಿ. ಸ್ವಂತ ಮಗಳನ್ನ ತಾಯಿಯೇ ಕೊಲೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದ್ದಂತೆ ಒಂದೊಂದೇ ಕಥೆಗಳು ತೆರೆದುಕೊಂಡಿದ್ವು. ಮೊದಲು ಬಣ್ಣದ ವಿಷಯ ಬಿಚ್ಚಿಕೊಂಡಿತ್ತು. ನಂತರ ಪ್ರಿಯಕರಣ ಪ್ರೇಮಕಥೆ ಬಯಲಾಗಿತ್ತು. ಅದಾದ ಮೇಲೆ ಪ್ರಿಯಕರಣೆ ಕಂದಮ್ಮನ ಪಾಲಿಗೆ ಪಾಪಾತ್ಮನಾಗಿದ್ದೂ ಕೂಡ ಹೊರಬಿದ್ದಿತ್ತು. ಅಷ್ಟೇ ಯಾಕೆ, ಇಡೀ ಕೇಸ್ನಲ್ಲಿ ಪೊಲೀಸರ ಕಳ್ಳಾಟವನ್ನೂ ನಿಮ್ಮ ನ್ಯೂಸ್ 18 ಕನ್ನಡ ಎಳೆಯಾಗಿ ತೆರೆದಿಟ್ಟಿತ್ತು. ಪೊಲೀಸರ ನಿರ್ಲಕ್ಷ್ಯದಿಂದಲೇ ಕೇಸ್ ಹಳ್ಳ ಹಿಡಿಯೋ ಹಂತಕ್ಕೆ ಹೋಗಿತ್ತು. ಪ್ರಿಯಕರ ಅರೆಸ್ಟ್ ಆದ್ರೂ ಪ್ರಿಯಾಂಕಾ ಮಾತ್ರ ಪತ್ತೆಯಾಗಿರಲಿಲ್ಲ. ಪೊಲೀಸರ ವೈಫಲ್ಯವೇ ಇದಕ್ಕೆಲ್ಲ ಕಾರಣನಾ ಅನ್ನೋ ಅನುಮಾನ ಹುಟ್ಟಿಸಿತ್ತು. ಹೀಗಾಗಿಯೇ ಒಂದೊಂದೇ ಕಹಾನಿಯನ್ನ ನಿಮ್ಮ ನ್ಯೂಸ್ 18 ಬಿಚ್ಚಿಡುತ್ತಿದ್ದಂತೆ ಪ್ರಿಯಾಂಕಾ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಇಷ್ಟು ದಿನದಿಂದ ಯಾರ ಕೈಗೂ ಸಿಗದೆ ತಲೆಮರೆಸಿಕೊಂಡಿದ್ದವಳಿಗೆ ಗೋಳ ತೊಡಿಸಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಕಂಡಿತ್ತು ಪೊಲೀಸರ ನಿರ್ಲಕ್ಷ್ಯ. 6 ವರ್ಷದ ಕಂದಮ್ಮನ ಕೊಲೆ ಕೇಸ್ನಲ್ಲಿ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋದು ಎದ್ದು ಕಾಣುತ್ತಿದೆ. ಇದನ್ನೇ ನಿಮ್ಮ ನ್ಯೂಸ್ 18 ಕೂಡ ಪ್ರಶ್ನೆ ಮಾಡಿತ್ತು. ಕೊಲೆಯಾದ ಕೆಲವೇ ದಿನಕ್ಕೆ ತಂದೆ ಪ್ರವೀಣ್ ಮಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ಕಾಡುಗೋಡಿ ಠಾಣೆ ಎಸಿಪಿ ಡಿಸಿಪಿ ಕಚೇರಿಗೆ ಅಲೆದಾಡಿದ್ರು. ಆದ್ರೆ ಯಾರ ಕಡೆಯಿಂದಲೂ ಸ್ಪಂದನೆ ಸಿಕ್ಕಿರಲಿಲ್ಲ. ಹೀಗಾಗಿ ಲೋಕಾಯುಕ್ತ ಮೆಟ್ಟಿಲೇರಿದ್ರು. ಅವತ್ತೇ ತನಿಖೆ ಶುರು ಮಾಡಿದ್ದ ಲೋಕಾಯುಕ್ತ ಅಧಿಕಾರಿಗಳು ಸ್ಫೋಟಕ ಮಾಹಿತಿಯನ್ನ ಬಯಲಿಗೆಳೆದಿದ್ದಾರೆ. ತನಿಖಾಧಿಕಾರಿ ಪಿಎಸ್ಐ ನಿಂಗರಾಜು ಮಾಡಿರೋ ಎಡವಟ್ಟುಗಳನ್ನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ಗೆ ಸಲ್ಲಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೂ ಸಹ ಕೊಲೆ ಪ್ರಕರಣ ದಾಖಲಿಸಿರಲಿಲ್ಲ. ಆರೋಪಿಗಳು ಹೋಗಿದ್ದ ಜಾಗದ ಸಿಸಿಟಿವಿಯನ್ನೂ ಪರಿಶೀಲಿಸಿರಲಿಲ್ಲ. ಕೊಲೆ ನಡೆದ ದಿನ ಐಸ್ ಕ್ರೀಂ ಅಂಗಡಿಗೆ ಹೋಗಿದ್ದು, ಕೋಲಾರದಲ್ಲಿ ಟೋಲ್ ಪಾಸ್ ಆಗಿದ್ದು, ಆಮೇಲೆ ವಿಲ್ಲಾದಿಂದ ಹೊರಹೋಗಿದ್ದು ಹಾಗೂ ಒಳಬಂದ ದೃಶ್ಯದ ಬಗ್ಗೆ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಬಹುದಿತ್ತು. ಜೊತೆಗೆ ಸ್ಥಳ ಮಹಜರು ಮಾಡಿ ಆರೋಪಿಗಳ ವಿಚಾರಣೆಯನ್ನೂ ಮಾಡಬಹುದಿತ್ತು. ಆದರೆ ಇದ್ಯಾವುದನ್ನೂ ಮಾಡಿರಲಿಲ್ಲ. ಮರಣೋತ್ತರ ಪರೀಕ್ಷೆ ದಿನವೇ ಮಗುವಿನ ಸಾವಿನ ಬಗ್ಗೆ ವೈದ್ಯರು ಅನುಮಾನ ವ್ಯಕ್ತಪಡಿಸಿದ್ರು. ಉಸಿರುಗಟ್ಟಿ ಸಾಯಿಸಿರಬಹುದು ಅಂತ ಪೊಲೀಸರಿಗೆ ಹೇಳಿದ್ರಂತೆ. ವೈದ್ಯರು ಹೇಳಿದ ದಿನ ಪ್ರಿಯಾಂಕಾ ಹಾಗೂ ಮೋಹನ್ ಪೊಲೀಸರ ಮುಂದೆಯೇ ಇದ್ರು. ಆದ್ರೆ ಇಬ್ಬರನ್ನೂ ಸರಿಯಾಗಿ ವಿಚಾರಣೆ ಮಾಡದೆ ಬಿಟ್ಟು ಕಳಿಸಿದ್ರು. ಆರೋಪಿಗಳನ್ನ ಅರೆಸ್ಟ್ ಮಾಡದೆ ಆರೋಪಿಗೆ ಸಹಾಯ ಮಾಡೋ ಕೆಲಸ ಮಾಡಿದ್ರು. ಪೊಲೀಸರ ಈ ನಿರ್ಲಕ್ಷ್ಯದಿಂದ ಸಾಕ್ಷ್ಯನಾಶಕ್ಕೆ ಸಹಾಯವಾಗಿತ್ತು. ತಮ್ಮ ಹಾಗೂ ಮಗು ಬಟ್ಟೆ ತೊಳೆದಿದ್ದ ಆರೋಪಿಗಳು ಬೆಡ್ಶೀಟ್ ಅನ್ನು ಕ್ಲೀನ್ ಮಾಡಿದ್ರು. ಜೊತೆಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದ ಆರೋಪಿಗಳು ಕಾರನ್ನ ವಾಟರ್ ಸರ್ವಿಸ್ ಮಾಡಿಸಿದ್ರು. ಹೀಗಾಗಿ ಬಹುತೇಕ ಸಾಕ್ಷ್ಯಗಳನ್ನ ನಾಶ ಮಾಡೋ ಕೆಲಸ ಮಾಡಿದ್ರು. ಕಾರ್ನಲ್ಲಿ ಮಗಳ ಶವ, ಹೆತ್ತವಳಿಗೆ ಬರ್ತ್ಡೇ ಸಂಭ್ರಮ. ಆಘಾತಕಾರಿ ವಿಷಯ ಅಂದ್ರೆ ಮಗಳು ಸಾವನ್ನಪ್ಪಿದ ಮೇಲೂ ತಾಯಿ ಪ್ರಿಯಾಂಕಾ ಬರ್ತ್ಡೇ ಪಾರ್ಟಿ ಮಾಡಿದ್ಲು ಅನ್ನೋ ಆರೋಪ ಕೇಳಿ ಬರ್ತಿದೆ. ಪ್ರಿಯಾಂಕಾಳ ಬರ್ತ್ಡೇ ದಿನವೇ ಮಗಳ ಕೊಲೆಯಾಗಿತ್ತು. ಇದು ಪ್ರಿಯಾಂಕಾಳಿಗೆ ಲೆಕ್ಕಕ್ಕೆ ಇರಲಿಲ್ಲ. ಮಗುವಿನ ಮೃತದೇಹವನ್ನ ಕಾರಿನಲ್ಲಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾಳಂತೆ. ನಂತರ ಮಧ್ಯರಾತ್ರಿ ವಿಲ್ಲಾಗೆ ಬಂದು ಮೃತದೇಹವನ್ನ ತಮ್ಮ ಜೊತೆಗೆ ಇಟ್ಕೊಂಡಿದ್ರಂತೆ. ಬೆಳಿಗ್ಗೆ 9 ಗಂಟೆಗೆ ಖಾಸಗಿ ಆಸ್ಪತ್ರೆಗೆ ಮಗುವಿನ ಮೃತದೇಹ ತಗೊಂಡು ಹೋಗಿ ಏನಾಯ್ತೋ ಗೊತ್ತಿಲ್ಲ, ನಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಹಸಿ ನಾಟಕವಾಡಿದ್ರು. ಈ ಕೇಸ್ ಸಂಬಂಧ ಮಕ್ಕಳ ರಕ್ಷಣಾ ಆಯೋಗ ಸುಮೋಟೋ ಕೇಸ್ ದಾಖಲಿಸಲು ತಯಾರಿ ನಡೆಸಿದೆ. ನಾವು ಇದರ ಬಗ್ಗೆ ಆಯೋಗದಿಂದ ಮಗುವಿಗೆ ಏನು ಪರಿಹಾರ ಸಿಗಬೇಕು ಅಥವಾ ಏನಾಗಿದೆ ಅಂತ ಅದು ಕರೆಕ್ಟಾಗಿ ನಾವು ತನಿಖೆ ಮಾಡ್ಸಕ್ಕೆ ನಾವು ಆಯೋಗದಿಂದ ಇದು ಮಾಡಿಸ್ತೀವಿ. ಇದು ನಮಗೆ ಇದನ್ನು ಗಮನಕ್ಕಿಲ್ಲ. ಅದು ಅಧಿಕಾರಿ ಬಗ್ಗೆನೂ ಈಗ ನಾವು ಪತ್ರ ಬರೆದು ಇದು ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಸ್ತೀವಿ. ಯಾವಾಗ ಪೊಲೀಸರ ಕಳ್ಳಾಟದ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬಿತ್ತರಿಸಿತು, ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮರು ತನಿಖೆಗೆ ಆದೇಶಿಸಿದ್ದಾರೆ. ಎಸಿಪಿ ರೀನಾ ಸುವರ್ಣ, ತನಿಖಾಧಿಕಾರಿ ನಿಂಗರಾಜು, ಹಳೆ ಇನ್ಸ್ಪೆಕ್ಟರ್ ರಂಗಸ್ವಾಮಿ ವಿರುದ್ಧ ರಿಪೋರ್ಟ್ ಅನ್ನ ವೈಟ್ಫೀಲ್ಡ್ ಡಿಸಿಪಿ ಸೈದುಲು ಅಡಾವತ್ಗೆ ಸಲ್ಲಿಸಿದ್ದಾರೆ. ಯಾವಾಗ ಹೊಸ ಟೀಮ್ ಎಂಟ್ರಿ ಕೊಡ್ತೋ ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಪ್ರಿಯಾಂಕಾ ಲಾಕ್ ಆಗಿದ್ದಾಳೆ. ಬೆಳಿಗ್ಗೆ ಕರ್ತವ್ಯ ಲೋಪದ ವರದಿ, ಮಧ್ಯಾಹ್ನ ಪ್ರಿಯಾಂಕಾಗೆ ಬಲೆ. ಸಾರ್ಥಕವಾಯಿತು ನ್ಯೂಸ್ 18 ಅಭಿಯಾನ. ವೆನ್ನೆಲಾ ಕೊಲೆ ಕೇಸ್ ಬಗ್ಗೆ ನ್ಯೂಸ್ 18 ಕನ್ನಡ ಜಸ್ಟಿಸ್ ಫಾರ್ ವೆನ್ನೆಲಾ ಅಭಿಯಾನ ಶುರು ಮಾಡಿತ್ತು. ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿತ್ತು.
ಇದರ ಬೆನ್ನಲ್ಲೇ ಈಗ ಪ್ರಿಯಾಂಕಾ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಪ್ರಿಯಾಂಕಳನ್ನ ಲಾಕ್ ಮಾಡಿ ಮಹತ್ವದ ವಿಚಾರಣೆ ನಡೆಸುತ್ತಿದ್ದಾರೆ. ಇದರಿಂದಾಗಿ ನ್ಯೂಸ್ 18 ಅಭಿಯಾನಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಒಟ್ನಲ್ಲಿ ಬಾಲಕಿ ಸಾವಿನ ಕೇಸ್ಗೆ ಹೊಸ ತಿರುವು ಸಿಕ್ಕಿದ್ದು ಕಂದಮ್ಮನ ಆತ್ಮಕ್ಕೆ ನ್ಯಾಯ ಸಿಗಬೇಕಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18.